ಹಂಗಂದ್ರೆ ಏನಮ್ಮವ್ರೆ? ಅಂದರೆ ನಾನು ನನ್ನ ಮಗಳಿಗೆ ಏನೇನು ಮಾಡೋಕ್ಕಾಗಲಿಲ್ವೋ ಅದನ್ನೆಲ್ಲ ನನ್ನ ಮೊಮ್ಮಗಳಿಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಮೊಮ್ಮಗಳ ಗರ್ಭಿಣಿ ಆದಾಗ ಅವಳ ತಾಯಿ ಸ್ಥಾನದಲ್ಲಿ ನಾನೇ ನಿಂತು ಅವಳಿಗೆ ಬಾಣಂತನ ಮಾಡಬೇಕು. ಶ್ರಾವಣಿನಂತೂ ಎತ್ತಾಡ್ಸೋಕ್ಕಾಗಲಿಲ್ಲ. ಅವಳ ಮಗುನಾದರೂ ನಾನು ಎತ್ತಾಡಿಸ್ಬೇಕು. ನನ್ನ ಆಸೆ ನೆರವೇರಬೇಕು ಅಂತಂದರೆ ಈ ಮಕ್ಕಳು ಮನಸ್ಸು ಮಾಡಬೇಕು. ಇಬ್ಬರು ಮದುವೆ ಆಗಿ ವರ್ಷದ ಮೇಲಾಯಿತು, ಇನ್ನು ಕಾಯ್ತಾ ಕೂರಕ್ಕಾಗಲ್ಲಪ್ಪ. ಇನ್ನೊಂದು ವರ್ಷ ಕಳೆಯೋದ್ರೊಳಗೆ ಈ ಮನೇಲಿ ತೊಟ್ಲು ತೂಗಬೇಕು. ಅದನ್ನು ಹೇಳಕ್ಕೆ ಬಂದಿದ್ದು. ಯಪ್ಪ, ಒಳಗಡೆ ಎಲ್ಲ ಕ್ಲೀನ್ ಆಯ್ತು. ಇವಾಗ ಹೊರ ಕ್ಲೀನ್ ಮಾಡೋಣ. ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟು ಕುಳಿತರ ಆಗದು ಕೆಲಸವು ಮುಂದೆ ಆಗದು ಕೆಲಸವು. ಆಹಾ, ನಮ್ಮ ಅಣ್ಣವ್ರ ಹಾಡು ಎಷ್ಟು ಅದ್ಭುತ, ಎಷ್ಟು ಅದ್ಭುತ. ನನ್ನ ಕೆಲ್ಸಕ್ಕಂತೂ ಪಕ್ಕ ಸೂಟ್ ಆಗ್ತಿದೆ. ಕೈಲಾಗದು ಎಂದು ಕೈ ಕಟ್ಟು ಕುಳಿತರೆ ಆಗದು ಕೆಲಸವು ಮುಂದೆ. ಏ ಚೋಟು, ಏನೋ ನಿನ್ನ ಅವಸ್ಥೆ. ನಾವಿರೋದೇ ಈ ಪುಟ್ಟು ಮನೇಲಿ, ಇದನ್ನ ಎಷ್ಟು ಅಂತ ಕ್ಲೀನ್ ಮಾಡ್ತೀಯಾ? ಅದನ್ನ ನಂಗೆ ಗೊತ್ತಿಲ್ಲ ಅಮ್ಮವ್ರೆ. ಅದನ್ನ ಹೇಳ್ಬಿಟ್ಟು ಹೋಗಿದ್ದಾರೆ, ಮನೆನ ಕ್ಲೀನ್ ಆಗಿ ಇಟ್ಕೊಬೇಕು, ಅಮ್ಮವ್ರಿಗೆ ಊಟ ತಿಂಡಿ ಎಲ್ಲ ಸರಿಯಾಗಿ ಕೊಡ್ಬೇಕು, ಚೆನ್ನಾಗಿ ನೋಡ್ಕೊಬೇಕು ಅಂತ. ಮೊದ್ಲೇ ಊರಾಚೆ ಇರೋ ಮನೆ, ಅಪ್ಪಿ ತಪ್ಪಿ ಹುಷಾರ್ ಕೆಟ್ರೆ ಸಿಟಿವರೆಗೂ ಹೋಗ್ಬೇಕಾಗುತ್ತೆ. ಅದ್ರ ಬದಲು ಮನೆನ ಕ್ಲೀನ್ ಆಗಿ ಇಟ್ಕೊಂಡು ಊಟ ತಿಂಡಿ ಮಾಡ್ಕೊಂಡಿದ್ರೆ ಆರಾಮಾಗಿರ್ಬೋದು. ಅದಕ್ಕೆ ಮೂರ್ ಸಲ ಕ್ಲೀನ್ ಮಾಡ್ತಾ ಇದ್ದೀನಿ. ಪದ್ದುಗೂ ಬುದ್ಧಿ ಇಲ್ಲ, ನಿನಗೂ ಬುದ್ಧಿ ಇಲ್ಲ. ನನ್ನ ನೀನು ಚಿಕ್ಕ ಮಗು ಅಂದ್ಕೊಂಡಿದ್ದೀರಾ? ಇಲ್ಲ ಅಮ್ಮವ್ರೆ, ತಾಯಿ ಅನ್ಕೊಂಡಿದ್ದೀವಿ. ಎಂಥ ವಿಚಿತ್ರ ನೋಡು. ಕೆಲವೊಂದು ಪ್ರೀತಿ ಬಾಂಧವ್ಯಕ್ಕೆ ರಕ್ತ ಸಂಬಂಧನೇ ಆಗಬೇಕು ಅಂತ ಏನೂ ಇಲ್ಲ ಚೋಟು. ನೀನು ನನ್ನನ್ನು ತಾಯಿ ಅಂದ್ಕೊಂಡಿದೀಯ. ಪದ್ದು ನನ್ನನ್ನು ತಂಗಿಗಿಂತನೂ ಹೆಚ್ಚಾಗಿ ನೋಡ್ಕೊಳ್ತಾನೆ. ಒಂದು ಅರ್ಥದಲ್ಲಿ ಇಷ್ಟು ವರ್ಷ ತಾಯಿ ಸ್ಥಾನದಲ್ಲಿ ನಿಂತು ನನ್ನನ್ನು ನೋಡ್ಕೊಂಡಿರೋದೇ ಪದ್ದು. ತಾಯಿ ಪ್ರೀತಿಯಿಂದ ದೂರ ಆದರೂ ಆ ದೇವರು ಯಾವುದೋ ಒಂದು ರೂಪದಲ್ಲಿ ಆ ಪ್ರೀತಿ ಸಿಗೋ ಹಾಗೆ ಮಾಡ್ತಾನೆ. ಆ ಪ್ರೀತಿನ ಆ ದೇವರು ನನಗೆ ಪದ್ದು ರೂಪದಲ್ಲಿ ಕೊಟ್ಟಿದ್ದಾನೆ. ಅಮ್ಮೋರೆ, ನಾನೀಗ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನೀವು ನಿಮ್ಮ ಮಗಳನ್ನ ನೋಡಬೇಕು, ತಾಯಿ ಪ್ರೀತಿ ಕೊಡಬೇಕು ಅಂತ ಎಷ್ಟು ಆಸೆ ಇಟ್ಕೊಂಡಿದ್ರಿ. ಆ ಆಸೆ ನೆರವೇರ್ಸಕ್ಕೆ ಪದನ್ನೊಂದು ಮನೆಗೆ ಹೋಗಿ ಮಗಳ ಜೊತೆ ಇದ್ದು ಬಂದ್ರಿ. ಅದೇ ಥರ ದೊಡ್ಡಮ್ಮವ್ರಿಗೂ ಆಸೆ ಇರುತ್ತಲ್ವ ಅಮ್ಮೋರೆ? ಮಗಳನ್ನ ನೋಡಬೇಕು, ಮಗಳಿಗೆ ತಾಯಿ ಪ್ರೀತಿ ಕೊಡಬೇಕು ಅಂತ ಲಲಿತಾದೇವಿ ಅಮ್ಮವ್ರಿಗೂ ಆಸೆ ಇರುತ್ತಲ್ವ ಅಮ್ಮೋರೆ? ಪಾಪ ಅವ್ರು ನಿಮ್ಮನ್ನ ದೂರ ಮಾಡಿಕೊಂಡು ಇಷ್ಟು ವರ್ಷ ಕಣ್ಣೀರು ಹಾಕಿದ್ದಾರೆ. ಒಂದು ಕಡೆ ಶ್ರಾವಣಿ ಅಮ್ಮವ್ರಿಗೆ ತಾಯಿ ಬೇಕು, ಇನ್ನೊಂದು ಕಡೆ ಲಲಿತಾದೇವಿ ಅಮ್ಮವ್ರಿಗೆ ಮಗಳು ಬೇಕು. ನೀವು ತಾಯಿಯಾಗಿ ಮಗಳಾಗಿ ಮತ್ತೆ ಅವ್ರ ಜೊತೆ ಸೇರ್ಬೇಕಮ್ಮವ್ರೆ. ಶ್ರೀವಲ್ಲಿ,
ನೆಕ್ಸ್ಟ್ ಟೈಮು ವರಲಕ್ಷ್ಮಿಗೆ ಇದೆಲ್ಲ ತಗೊಂಡ್ ಬಾ ಅಂತ ಹೇಳ್ತೀನಿ. ಇಷ್ಟೆಲ್ಲ ಭಾರ ಹೊತ್ಕೊಂಡ್ ಬರಕ್ ನನ್ ಕೈಲಿ ಆಗಲ್ವೇ? ಅಮ್ಮ ಅಲ್ಲ, ಅಡಿಗೆ ಕೆಲ್ಸನೂ ಅವಳೇ ಮಾಡ್ಬೇಕು, ತರಕಾರಿ ತರದ್ನು ಅವಳಿಗೆ ಹೇಳಿದ್ರೆ ಹೇಗಾಗತ್ತೆ ಹೇಳೋಳ ಕೈಲಿ? ಅದು ನಿಜಾನೇ. ತರಕಾರಿ ತಗೊಂಡ್ ಬಾ ಅಂದ್ರೆ ಅಡಿಗೆ ಮಾಡೋದು 3 ತಾಸು ಲೇಟಾಗಿ ಮಾಡ್ತಾಳೆ. ಅಯ್ಯೋ, ಇವಾಗ ಬರ್ಬೇಕಾದ್ರೆ ಏನೇನ್ ಮಾಡ್ಬೇಕು ಅಂತ ಹೇಳಿ ಬಂದಿದ್ದೀನಿ. ಹೋಗೋ ಅಷ್ಟಲ್ಲಿ ಅಡಿಗೆ ಮಾಡಿದ್ದೆ ಇದ್ರೆ ಸರಿಯಾಗಿ ಮಾಡ್ತೀನಿ ಅವಳಿಗೆ. ಸುಮ್ನೆ ಇರಮ್ಮ. ನಿಂಗೆ ನೋಟಿಸ್ ಕೊಟ್ಟಾಗಿದೆ, ನೀನ್ ಯಾವ ನೋಟಿಸ್ಗೂ ಉತ್ತರ ಕೊಟ್ಟಿಲ್ಲ. ತುಂಬಾ ತಿಂಗಳಿಂದ ಲೋನ್ ಕೂಡ ಕಟ್ಟಿಲ್ಲ. ಇವತ್ ಕಾರ್ ಜಪ್ತಿ ಆಗೇ ಆಗತ್ತೆ. ನೋಟಿಸಾ? ನಮ್ಗೆ ಯಾವ ನೋಟಿಸು ಬಂದಿಲ್ಲ ಮೇಡಮ್. ಬಂದಿಲ್ಲ ಅಂತ ಹೇಗ್ರೆ ಹೇಳ್ತೀರಾ? ಕೊಡಿ ಇಲ್ಲಿ. ಈ ಕಾಪಿಗೆಲ್ಲ ನೀವೇ ಸೈನ್ ಮಾಡಿ ತಗೊಂಡಿದ್ದೀರಾ ತಾನೆ? ಈ ಅಡ್ರೆಸ್ ನಿಮ್ದೇ ತಾನೆ? ನಿಮ್ ಫೋನಿಗೆ ಬಂದಿರೋ ಕಾಲು ಮೆಸೇಜು ನೀವ್ ಯಾವ್ದಕ್ಕೂ ರಿಪ್ಲೈ ಮಾಡಿಲ್ಲ. ನೋಡಿ ಇಲ್ಲಿ, ಇದೆಲ್ಲ ನೋಟಿಸ್ ಕಾಪಿಗಳು. ಅಯ್ಯಯ್ಯೋ, ವರ ಇಲ್ಲೇ ಇದ್ದಾಳೆ. ಆಫೀಸ್ ಕೆಲ್ಸದ ಮೇಲೆ ಬಂದಿದ್ದಾಳೆ ಅನ್ಸುತ್ತೆ. ಅಪ್ಪಿ ತಪ್ಪಿ ಅಮ್ಮ ಏನಾದ್ರೂ ಇವಳನ್ನ ನೋಡಿದ್ರೆ ಮುಗಿದ್ದು ಕತೆ. ಸರಿ, ಬಾ ಹೋಗೋಣ. ಅಮ್ಮ ಅಮ್ಮ ಆ ರೋಡಲ್ಲಿ ಹೋಗೋದ್ ಬೇಡ, ಹಿಂಗ್ ಹೋಗೋಣ ಬಾ. ಅಯ್ಯೋ, ಯಾಕೆ ಬೇಡ? ಈ ರೂಟಲ್ಲಿ ಹೋದ್ರೆ ಮನೆಗೆ ಹತ್ರ ಕಣೆ. ಅಮ್ಮ ಯಾರಮ್ಮ ಹೇಳಿದ್ದು ಈ ಕಡೆ ಹೋಗೋಣ ಬಾ ಅಮ್ಮ? ಆ ಕಡೆ ಬೇಡ, ತುಂಬಾ ಟ್ರಾಫಿಕ್ ಇರುತ್ತೆ. ಟ್ರಾಫಿಕ್ ಈ ರೂಟಲ್ಲಿ 3 ಮತ್ತೊಂದು ಕಾರ್ ಇಲ್ಲ, ಟ್ರಾಫಿಕ್ ಅಂತೆ. ಮೇಲಾಗಿ ನಡ್ಕೊಂಡು ಹೋಗೋರ್ಗೆ ಎಂತದ್ದೇ ಟ್ರಾಫಿಕ್? ಬಾ. ಅಮ್ಮ 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 ಅಲ್ಲ ಅಮ್ಮ, ನಮ್ ಹಂಗ ಹೋಗೋಣ. ಇದೇನೇ ಶ್ರೀವಲ್ಲಿ, ಅಡ್ಗೆ ಮಾಡ್ಕೊಂಡು ಮನೇಲಿ ಬಿದ್ದಿರ್ಬೇಕಾದವಳು ಇಲ್ಲಿದ್ದಾಳೆ. ಬರ್ಬೇಕಾದ್ರೆ ವರದಾ ಹೇಳ್ದ ತಾನೆ ಅಡ್ಗೆ ಮಾಡ್ತಿದ್ದಾಳೆ ಅಂತ. ಅಮ್ಮ, ವರಲಕ್ಷ್ಮಿ ಮನೇಲೇ ಇದ್ದಾಳೆ ಅನ್ಸುತ್ತೆ. ಅನ್ಸತ್ತಾ? ಇಲ್ಲಿ ನಿಂತಿರೋದೇನ್ ಭೂತನ? ಎಲ್ರು ಸೇರಿ ನಾಟಕ ಮಾಡ್ತಾ ಇದ್ದೀರಾ? ಫೈಲ್ ಇಟ್ಕೊಂಡು ದೊಡ್ಡದಾಗ ಏನೋ ಮಾತಾಡ್ತಾ ಇದ್ದಾಳೆ. ವರದಾ ನೋಡಿದ್ರೆ ಮನೇಲೇ ಇದ್ದಾಳೆ ಅಂತಂದ. ನಂದಿನಿ ಅಮ್ಮವ್ರ ಬಗ್ಗೆ ಯಾವ ಇನ್ಫಾರ್ಮೇಷನು ಸಿಗ್ತಿಲ್ಲ ಅಂತ ಮೆಸೇಜ್ ಬಂದಿದೆಯಲ್ಲ, ಏನು ಮಾಡೋದು? ಅವ್ರನ್ನ ಎಲ್ಲಿ ಅಂತ ಹುಡ್ಕೋದು? ಮನೆಗೆ ಬೇರೆ ಲಲಿತಾದೇವಿ ಅಮ್ಮವ್ರು ಬಂದಿದ್ದಾರೆ, ಅದು ಅಲ್ಲದೆ ನಂದಿನಿ ಅಮ್ಮವ್ರನ್ನ ನೆನಪು ಮಾಡ್ಕೋತಾ ಇದ್ದಾರೆ. ಇಂಥ ಸಮಯದಲ್ಲೂ ನಂದಿನಿ ಅಮ್ಮವ್ರು ಎಲ್ಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ವಲ್ಲ. ನಾನು ಈ ಮಾತನ್ನ ತುಂಬ ಸರಿ ಹೇಳಿದ್ದೀನಿ ಅಮ್ಮ, ಆದರೆ ಇವರು ಕಿವಿಗೆ ಹಾಕೋತಿರ್ಲಿಲ್ಲ.